ಹಾಯ್ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಿಮಗೆ ನಾನು ಮತ್ತು ಅಜ್ಜಿ ಊರಿನಲ್ಲಿ ಇದ್ದಾಗ ನಡೆದ ಘಟನೆಯಾಗಿದೆ. ಈ ಕಥೆಯನ್ನು ನೀವು ಪೂರ್ತಿಯಾಗಿ ಕೇಳಿ ಆನಂದಿಸಿ. ಹಾಗೆ ಬನ್ನಿ ಕತೆ ಪ್ರಾರಂಭಿಸೋಣ. ಹಾಗೆ ಈ ಕಥೆಯಲ್ಲಿ ಏನಾದರೂ ಅಕ್ಷರಗಳ ತಪ್ಪಾದಲ್ಲಿ ಕ್ಷಮೆ ಇರಲಿ. ನನ್ನ ಹೆಸರು ರೂಪೇಶ್. ನನಗೆ ವಯಸ್ಸು 30 ಆಗಿದ್ದವು. ನನಗೆ ಮದುವೆಯಾಗಿ 4 ವರ್ಷ ಕಳೆದಿತ್ತು. ಹಾಗೆ ನನಗೂ ಇನ್ನೂ ಮಕ್ಕಳು ಇರಲಿಲ್ಲ. ನಾನು ನಮ್ಮ ಊರಿನಲ್ಲಿ ಒಂದು ಹೊಲದಲ್ಲಿ ಕೆಲಸ ಮಾಡುತ್ತಿದ್ದೆ. ನಾನು ಕೂಡ ನೋಡಲು ಒಳ್ಳೆಯ ಮೈಕಟ್ಟನ್ನು ಹೊಂದಿ ಹ್ಯಾಂಡ್ಸಮ್ ಆಗಿ ಇದ್ದೆ. ಒಂದು ದಿನ ನಾನು ಹೊಲದಲ್ಲಿ ಕೆಲಸ ಮಾಡುತ್ತಿದ್ದೆ, ಏಕೆಂದರೆ ಹೊಲದಲ್ಲಿ ತುಂಬಾ ಕೆಲಸವಿದ್ದ ಕಾರಣ ನಾನು ಒಬ್ಬನೇ ಮಾಡಬೇಕಾಗಿತ್ತು. ಅದಕ್ಕಾಗಿ ಕೆಲಸ ಮಾಡುತ್ತಿದ್ದೆ. ಆ ದಿನ ನನಗೂ ಕೂಡ ತುಂಬಾ ಬೇಸರವಾಗುತ್ತಿತ್ತು, ಏಕೆಂದರೆ ಆ ದಿನ ರಾತ್ರಿ ನಾನು ಗದ್ದೆಗೆ ನೀರನ್ನು ಹಾಕಲು ಹೋದಾಗ ಅದಕ್ಕಾಗಿ ನನಗೆ ಆ ದಿನ ಕೆಲಸ ಮಾಡಲು ಆಸಕ್ತಿಯೇ ಇರಲಿಲ್ಲ. ಹಾಗೆ ನಾನು ಹೊಲದಲ್ಲಿ ಸಮಾಧಾನದಿಂದ ಕೆಲಸ ಮಾಡುತ್ತಿದ್ದೆ. ಆಗ ನಮ್ಮ ಹೊಲದ ಹತ್ತಿರ ಒಬ್ಬರು ಅಜ್ಜಿ ಬಂದು ಏನು ಮಾಡುತ್ತಿದ್ದೀಯಾ ಅಂತ ನನಗೆ ಕೇಳಿದರು. ಆಗ ನಾನು ಏನಿಲ್ಲ ಅಜ್ಜಿ, ಹೊಲಕ್ಕೆ ನೀರು ಹಾಸುತ್ತಿದ್ದೇನೆ ಅಂತ ಹೇಳಿದರು. ಆಗ ನಾನು ಅಜ್ಜಿ ನನ್ನನ್ನು ಕರೆದರು. ಏನಾಯ್ತು ಅಜ್ಜಿ ಅಂತ ಹೇಳಿ ಅಜ್ಜಿಯ ಹತ್ತಿರ ಹೋದೆ. ಏನಾಯ್ತು ಅಜ್ಜಿ ಅಂತ ಕೇಳಿದಾಗ ಅಜ್ಜಿಯ ಹತ್ತಿರ ಹೋಗಿ ನಿಂತುಕೊಂಡಾಗ ಅಜ್ಜಿ ನನ್ನನ್ನು ನೋಡಿ ಖುಷಿ ಪಟ್ಟರು. ನಾನು ಅಜ್ಜಿಗೆ ಏನಾಯ್ತು ಅಜ್ಜಿ ಅಂತ ಕೇಳಿದೆ. ಇದಕ್ಕೆ ಅಜ್ಜಿ, ನೀನು ಸ್ವಲ್ಪ ಕೆಲಸ ಬಿಟ್ಟು ನನ್ನ ಜೊತೆ ನಮ್ಮ ಮನೆಯ ಕಡೆ ಬರಬೇಕು ಅಂತ ಅಜ್ಜಿ ಹೇಳಿದರು. ಅದಕ್ಕೆ ನಾನು ಏನು ಕೆಲಸವಿರಬಹುದು ಅಂತ ಹೇಳಿ ಯೋಚಿಸುತ್ತಾ ಅಜ್ಜಿಗೆ ಕೇಳಿದೆ. ಅಜ್ಜಿ ಏನಿಲ್ಲ, ಸುಮ್ಮನೆ ಬಾ ಅಂತ ಹೇಳಿದರು. ಅದಕ್ಕೆ ಅಜ್ಜಿ ಸುಮ್ಮನೆ ಸ್ವಲ್ಪ ಕೆಲಸವಿದೆ ಬಾ ಎಂದು ಕರೆದರು. ನಾನು ಸರಿ ಆಯ್ತು ಅಂತ ಹೇಳಿ ಹೊಲದಲ್ಲಿ ಇರುವ ಕೆಲಸವನ್ನು ಅಲ್ಲಿಯೇ ಬಿಟ್ಟು ಅಜ್ಜಿಯ ಜೊತೆ ಅವರ ಮನೆಯ ಕಡೆ ಹೊರಟೆ. ಅಜ್ಜಿಯವರು ಮನೆಯಲ್ಲಿ ಸ್ವಲ್ಪ ದೂರವಿತ್ತು. ಹಾಗೆ ಅವರ ಮನೆಯ ಹತ್ತಿರ ಹೋಗಿ ಅಜ್ಜಿ ನನ್ನನ್ನು ಒಳಗೆ ಕರೆದರು. ಮನೆಯಲ್ಲಿ ಒಬ್ಬರೇ ಇರುತ್ತಿದ್ದರು. ನನಗೆ ಅಜ್ಜಿಯವರನ್ನು ನನಗೆ ಒಳಗೆ ಕರೆದಾಗ ನಾನು ಒಳಗೆ ಹೋಗಿ ಕುಳಿತುಕೊಂಡೆ. ನಾನು ಕೂಡ ಕುರ್ಚಿಯ ಮೇಲೆ ಕುಳಿತುಕೊಂಡೆ. ಹಾಗೆ ನಂತರ ಅಜ್ಜಿ ನನ್ನನ್ನು ಎದುರುಗಡೆ ಅಜ್ಜಿ ಕುಳಿತುಕೊಂಡರು. ನಾನು ಏನಾಯ್ತು ಅಜ್ಜಿ ಅಂತ ಅಜ್ಜಿಗೆ ಮತ್ತೆ ಕೇಳಿದೆ. ಅದಕ್ಕೆ ಅಜ್ಜಿ ಅವರು ನನ್ನನ್ನು ನೋಡಿ ಮುಗುಳ್ನಕ್ಕರು. ಏಕೆ ಅಂತ ನನಗೆ ಗೊತ್ತಾಗಲಿಲ್ಲ. ಹಾಗೆ ನಾನು ಯೋಚಿಸುತ್ತಾ ಕುಳಿತಿದ್ದೆ. ನಂತರ ಅಜ್ಜಿ ನನ್ನನ್ನು ಕರೆದು ಪಕ್ಕದಲ್ಲಿ ಕೂರಿಸಿಕೊಂಡರು. ಹಾಗೆ ನಾನು ಅಜ್ಜಿಯನ್ನು ನೋಡಿದಾಗ ಆ ಸಮಯದಲ್ಲಿ ನನಗೆ ಅಜ್ಜಿಯವರ ಬೆಳೆಸಿದ ಗಿಡದಲ್ಲಿ ಇರುವ ಮಾವಿನ ಹಣ್ಣುಗಳು ಕಾಣಿಸಿದವು. ಹಾಗೆ ಆ ಮಾವಿನ ಹಣ್ಣುಗಳು ತುಂಬಾ ಹಣ್ಣಾಗಿದ್ದವು. ಹಾಗೆಯೇ ತುಂಬಾ ದಪ್ಪವಾಗಿದ್ದವು. ಹಾಗೆ ರಸಭರಿತವಾಗಿದ್ದವು. ನಾನು ಆ ರೀತಿಯ ಮಾವಿನಕಾಯಿಗಳನ್ನು ಮೊದಲು ಸೇವಿಸಿರಲಿಲ್ಲ. ಹೀಗಾಗಿ ಆ ಮಾವಿನಕಾಯಿಗಳು ರಸಭರಿತವಾಗಿ ಇದ್ದವು. ನಾನು ಇರಲಿ ಬಿಡು ಅಂತ ಹೇಳಿ ಮತ್ತೆ ಸುಮ್ಮನೆ ಕುಳಿತುಕೊಂಡೆ. ಹಾಗೆಯೇ ಅಜ್ಜಿ ನಾನು ಯೋಚಿಸಿದ್ದನ್ನು ಹಾಗೆ ಮಾಡಿದರು. ಅಜ್ಜಿಯವರು ನನಗೆ ಗಿಡದಲ್ಲಿ ಇರುವ ಮಾವಿನ ಹಣ್ಣುಗಳನ್ನು ಕೊಟ್ಟರು. ನನಗೆ ಒಂದು ಕ್ಷಣ ತುಂಬಾ ಖುಷಿಯಾಯಿತು. ಹಾಗೆ ಅಜ್ಜಿಯವರು ನಾನು ಅಂದುಕೊಂಡ ಹಾಗೆ ಮಾಡಿದ್ದರು. ಆ ಮಾವಿನಕಾಯಿಗಳನ್ನು ನನ್ನ ಕೈಯಲ್ಲಿ ಹಿಡಿದುಕೊಂಡು ಕುಳಿತುಕೊಂಡಿದ್ದೆ. ನಂತರ ಅಜ್ಜಿ ಹೇಳಿದರು, ಅಜ್ಜಿ ನನಗೆ ಈ ಮಾವಿನಕಾಯಿನ ಹಣ್ಣುಗಳನ್ನು ಏಕೆ ಕೊಡುತ್ತಿದ್ದೀರಾ ಅಂತ ಕೇಳಿದೆ. ಅದಕ್ಕೆ ಅಜ್ಜಿ, ನಾನು ನಿನ್ನನ್ನು ತುಂಬಾ ದಿನದಿಂದ ನೋಡುತ್ತಿದ್ದೇನೆ. ಹಾಗೆ ನೀನು ಬೇರೆಯ ಗಿಡದಲ್ಲಿ ಇರುವ ಮಾವಿನ ಹಣ್ಣುಗಳನ್ನು ನೋಡುತ್ತಿದ್ದೆ. ಅದಕ್ಕಾಗಿ ನಾನು ನನ್ನ ಗಿಡದಲ್ಲಿ ಇರುವ ಮಾವಿನ ಹಣ್ಣುಗಳನ್ನು ಇಟ್ಟುಕೊಂಡು ನಾನೇನು ಮಾಡಲಿ ಅಂತ ಹೇಳಿ ಯೋಚಿಸಿ ನಾನು ಮಾವಿನ ಹಣ್ಣುಗಳನ್ನು ನಿನಗೆ ಕೊಡಬೇಕು ಅಂತ ಹೇಳಿ ಯೋಚಿಸಿದೆ. ಹಾಗೆ ಕೊಡಬೇಕು ಅಂತ ಹೇಳಿ ನಿನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದೆ ಅಂತ ಹೇಳಿದರು. ಹಾಗೆ ಈ ಮಾವಿನಕಾಯಿಗಳನ್ನು ತೆಗೆದುಕೊಂಡು ನಿನಗೆ ಬಾಯಾರಿಕೆ ತೀರುವವರೆಗೂ ಸೇವಿಸು ಅಂತ ಹೇಳಿದರು. ಅಜ್ಜಿ ಹೇಳಿದಾಗ ನನಗೆ ತುಂಬಾ ಖುಷಿಯಾಯಿತು. ಅದಕ್ಕೆ ನಾನು ಹಾಗೇನಿಲ್ಲ ಅಜ್ಜಿ ಅಂತ ಹೇಳಿ ಸುಮ್ಮನೆ ಕುಳಿತೆ. ನಂತರ ಅಜ್ಜಿ ಇರಲು ತೆಗೆದುಕೋ ಅಂತ ಹೇಳಿ ಅಜ್ಜಿ ನನಗೆ ಹೇಳಿದರು. ಅದಕ್ಕೆ ನನಗೂ ಕೂಡ ಮಾವಿನಕಾಯಿಗಳು ಅಂದರೆ ತುಂಬಾ ಇಷ್ಟ ಅಂತ ಹೇಳಿ ನಾನು ಹಿಂದೆ ಮುಂದೆ ಯೋಚಿಸಿ ಹಾಗೆಯೇ ನಾನು ಆ ಮಾವಿನ ಹಣ್ಣುಗಳನ್ನು ತೆಗೆದುಕೊಂಡು ಸೇವಿಸಲು ಪ್ರಾರಂಭಿಸಿದೆ.
ಆ ಮಾವಿನ ಹಣ್ಣುಗಳು ಹಣ್ಣಾಗಿದ್ದವು. ಹಾಗೆ ಆ ಮಾವಿನ ಹಣ್ಣುಗಳು ತುಂಬಾ ರಸಭರಿತವಾಗಿದ್ದವು. ನಾನು ನಿರಂತರವಾಗಿ 10 ನಿಮಿಷಗಳ ಕಾಲ ಮಾವಿನ ಹಣ್ಣುಗಳನ್ನು ಸೇವಿಸಿದೆ. ಹಾಗೆ ನಾನು ಸೇವಿಸುತ್ತಾ ಕುಳಿತಾಗ ಅಜ್ಜಿಯವರು ಕೂಡ ತುಂಬಾ ಖುಷಿ ಪಟ್ಟರು. ಹಾಗೆ ನಾನು ಆ ಮಾವಿನಕಾಯಿಗಳನ್ನು ಅಲ್ಲಿಯೇ ಬಿಟ್ಟು ಅಜ್ಜಿಯ ಒಪ್ಪಿಗೆ ಪಡೆದುಕೊಂಡು ಗಿಡದಲ್ಲಿ ಇರುವ ಆಟೋಣಿಕೆಯ ವಸ್ತುವನ್ನು ಪಡೆದುಕೊಳ್ಳಬೇಕು ಅಂತ ಹೇಳಿ ಯೋಚಿಸಿದೆ. ಆಗ ನಾನು ಅಜ್ಜಿಗೆ ಹೇಳಿದೆ. ಅದಕ್ಕೆ ಅಜ್ಜಿ, ಆ ಆಟುಣಿಕೆಯ ವಸ್ತುವನ್ನು ಅಲ್ಲಿಯೇ ಬಿಟ್ಟು ಏನು ಮಾಡುವುದು, ನೀನಾದರೂ ತೆಗೆದುಕೊಂಡು ಆಟವಾಡು ಅಂತ ಅಜ್ಜಿ ಹೇಳಿದರು. ಏಕೆಂದರೆ ಆ ಆಟುಣಿಕೆಯ ವಸ್ತುವನ್ನು ಯಾರೂ ಕೂಡ ಉಪಯೋಗಿಸಿರಲಿಲ್ಲ. ಹಾಗೆ ಆ ಆಟುಣಿಕೆಯ ವಸ್ತುವನ್ನು ಅಲ್ಲಿಯೇ ಬಿಟ್ಟು ತುಂಬ ದಿನವಾಗಿತ್ತು. ಹಾಗೆ ಅಂತ ಹೇಳಿ ಸರಿ ಆಯಿತು ಅಂತ ಹೇಳಿದೆ. ಆ ಆಟುಣಿಕೆಯ ವಸ್ತುವನ್ನು ತೆಗೆದುಕೊಂಡು ಹಾಗೆ ನನ್ನ ತಮ್ಮನನ್ನು ಕರೆದು ಅವನಿಗೆ ಆಟುಣಿಕೆಯ ವಸ್ತುವಿನ ಜೊತೆ ಆಟವಾಡಲು ಕೊಟ್ಟೆ. ಆ ಆಟುಣಿಕೆಯ ವಸ್ತು ತುಂಬ ಚೆನ್ನಾಗಿ ಉಬ್ಬಿದ ಆಕಾರವನ್ನು ಹೊಂದಿ ತುಂಬ ಸುಂದರವಾಗಿಯೇ ಇದ್ದವು. ಹಾಗೆ ನಾನು ಆ ಆಟುಣಿಕೆಯ ವಸ್ತುವಿನ ಜೊತೆ ನಿರಂತರವಾಗಿ ಅರ್ಧ ಗಂಟೆಗಳ ಕಾಲ ಆಟವಾಡಿದೆ. ಆಟವಾಡುತ್ತಿದ್ದಾಗ ಸಮಯದಲ್ಲಿ ಅಜ್ಜಿಯವರು ತುಂಬ ಖುಷಿಪಟ್ಟರು. ಹಾಗೆ ಅಜ್ಜಿ ನನ್ನ ತಮ್ಮನನ್ನು ನೋಡಿ ತುಂಬ ಖುಷಿಪಟ್ಟರು. ಏಕೆಂದರೆ ನನ್ನ ತಮ್ಮನು ಆಟವಾಡಲು ತುಂಬ ಚಾಣಾಕ್ಷನಾಗಿದ್ದ. ಹಾಗೆ ಅವನಿಗೆ ಆಟುಣಿಕೆಯ ವಸ್ತುವನ್ನು ಸಿಕ್ಕಾಗ ಅವನು ತುಂಬ ಚೆನ್ನಾಗಿಯೇ ಆಟವಾಡಿದ. ಹಾಗೆ ಆಟವಾಡಿದ್ದು ಅಜ್ಜಿ ಅವರು ತುಂಬ ಇಷ್ಟವಾಗಿತ್ತು. ಹಾಗೆ ಅಜ್ಜಿ ಅವರು ಖುಷಿಪಟ್ಟರು. ನಂತರ ನನ್ನ ತಮ್ಮನನ್ನು ತುಂಬ ಆಟವಾಡಿ ಅವನು ತುಂಬ ಸುಸ್ತಾದ ಕಾರಣ ಅವನ ಹತ್ತಿರ ತುಪ್ಪ ಇತ್ತು. ಆ ತುಪ್ಪವನ್ನು ಅಲ್ಲಿಯೇ ಬಿಟ್ಟು ಸುಮ್ಮನೆ ಕುಳಿತ. ನಂತರ ಅಜ್ಜಿ ನನ್ನ ತಮ್ಮನನ್ನು ಸ್ವಲ್ಪ ಅವನನ್ನು ಕರೆದುಕೊಂಡು ಮುದ್ದಾಡಿದರು. ಏಕೆಂದರೆ ಅವನು ತುಂಬ ಚಿಕ್ಕವನಾಗಿದ್ದ. ಹಾಗೆ ಅವನನ್ನು ಕರೆದುಕೊಂಡು ಮುದ್ದಾಡಿದರು. ಆದರೂ ಅವನು ಏಳಲಿಲ್ಲ. ನಂತರ ನನಗೆ ಕುಡಿಯಲು ಅಜ್ಜಿ ನೀರನ್ನು ಕೊಟ್ಟರು. ನನಗೆ ಅಜ್ಜಿ ಒಂದು ಮಾತನ್ನು ಹೇಳಿದರು. ನೀನು ನಾಳೆ ಬೆಳಗ್ಗೆ ಬೇಗನೆ ನಮ್ಮ ಮನೆಗೆ ಬಾ, ಏಕೆಂದರೆ ಸ್ವಲ್ಪ ನೀರು ತರುವುದಿದೆ. ಹಾಗೆ ನಮ್ಮ ಹೊಲದಲ್ಲಿ ಇರುವ ಕೆಲಸವನ್ನು ಮಾಡುವುದಿದೆ ಮತ್ತು ಆಟುಣಿಕೆಯ ವಸ್ತುವಿನ ಜೊತೆ ಆಟವಾಡಲು ಬಾ ಅಂತ ಅಜ್ಜಿ ಹೇಳಿದರು. ಆಗ ನನಗೂ ಕೂಡ ತುಂಬ ಖುಷಿಯಾಯಿತು. ಹಾಗೆ ನಾನು ಸರಿ ಆಯಿತು ಅಜ್ಜಿ ಅಂತ ಹೇಳಿ ಮನೆಯ ಕಡೆ ಹೊರಟೆ. ಅಜ್ಜಿಯವರ ಮನೆಯಲ್ಲಿ ಮಾರನೇ ದಿನ ನಡೆದ ಘಟನೆಯನ್ನು ಈ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಹಾಗೆ ಅಜ್ಜಿ ಕೊಟ್ಟ ಆಟುಣಿಕೆಯ ವಸ್ತುವಿನ ಜೊತೆ ನನ್ನ ತಮ್ಮನನ್ನು ಆಟವಾಡಿಸಿದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಹಾಗೆ ಪಾರ್ಟ್ 2 ಬೇಕಾದರೂ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಎಜುಕೇಷನಲ್ ಪರ್ಪಸ್ ಹಾಗೆ ಜನರಲ್ ನಾಲೆಜ್ಗೋಸ್ಕರ ಮಾಡಲಾಗಿದೆ. ಈ ವಿಡಿಯೋ ಕಾಲ್ಪನಿಕವಾಗಿದ್ದು ಮನೋರಂಜನೆಯ ಉದ್ದೇಶದಿಂದ ಮಾಡಲಾಗಿದೆ. ಈ ಕಥೆಯನ್ನು ನೀವು ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ನಮ್ಮ ಚಾನಲ್ನಲ್ಲಿ ದಿನನಿತ್ಯ ವಿಡಿಯೋಗಳು ಅಪ್ಲೋಡ್ ಆಗುತ್ತಿರುವ ಕಾರಣ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಆಲ್ ಅಂತ ಒತ್ತಿ. ಏಕೆಂದರೆ ನಾವು ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ನೇರವಾಗಿ ದೊರೆಯುತ್ತವೆ. ಹಾಗೆ ನಿಮಗೆ ಮುಂದೆ ಯಾವ ರೀತಿಯ ವಿಡಿಯೋಗಳು ಬೇಕು ಅಂತ ಹೇಳಿ ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಹಾಗೆ ನಾವು ನಿಮಗೆ ಬೇಕಾದ ವಿಡಿಯೋಗಳನ್ನು ನಾವು ರಚಿಸಿ ಕೊಡುತ್ತೇವೆ. ಹಾಗೆ ಈ ವಿಡಿಯೋವನ್ನು ನೀವು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ನಿಮಗೆ ಅನಂತ ಧನ್ಯವಾದಗಳು. ನಿಮ್ಮ ಪ್ರೀತಿ ಸಪೋರ್ಟ್ ನಮ್ಮ ಚಾನಲ್ ಮೇಲೆ ಸದಾಕಾಲ ಹೀಗೆ ಇರಲಿ ಅಂತ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ಈ ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ನಿಮಗೆ ಅನಂತ ಧನ್ಯವಾದಗಳು. ಎಲ್ಲರಿಗೂ ನಮ್ಮ ಚಾನಲ್ ವತಿಯಿಂದ ನಿಮಗೆ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ.